ಕಲಬುರಗಿ ಜಿಲ್ಲೆಗೆ ಹೆಸರುವಾಸಿಯಾಗಿರುವಂಥ ಮಂಡಾಳು ಸೂಸಲ ರೆಸಿಪಿನ ತೊಗೊಂಡು ಬಂದಿದ್ದೇವೆ. ಎಷ್ಟು ಚೆನ್ನಾಗಿದೆ, ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇದನ್ನು ಇದಕ್ಕೆ ಬೇಕಾಗಿರೋ ವಸ್ತುಗಳು ಅಥವಾ ಸಾಮಗ್ರಿಗಳು ಏನೇನಂದರೆ ಟೊಮೆಟೊ ಮತ್ತು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು. ಕೊತ್ತಂಬರಿ ಸೊಪ್ಪು ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಕರಿಬೇವಿನ ಸೊಪ್ಪು ಜೊತೆಗಿರಬೇಕು. ಎಲ್ಲ ಅಂತಂದರೆ ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿನ ಚೆನ್ನಾಗಿ ಸಣ್ಣ ಸಣ್ಣದಾಗಿ ಹೆಚ್ಕೊಳ್ಬೇಕು. ಒಗ್ಗರಣೆಗೆ ಪಾತ್ರೆ ಇಟ್ಟಿದ್ದೇವೆ. ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿಬಿಟ್ಟು ಈರುಳ್ಳಿನ ಹಾಕಬೇಕು ಮೊದಲು. ಯಾಕಂದರೆ ಈರುಳ್ಳಿನ ಚೆನ್ನಾಗಿ ಬೆಂದ್ಕೊಳ್ಬೇಕು ಎಣ್ಣೆಯಲ್ಲಿ. ಒಂದು ಸ್ವಲ್ಪ ಸಮಯ ಹಿಡಿಯುತ್ತೆ ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗಿ ಎಣ್ಣೆಯಲ್ಲಿ ಬೆಂದ್ಕೊಂಡಂಗೆ ಆಗಬೇಕಲ್ವಾ. ಅದನ್ನು ಬೇಯೋವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಕೈಯಾಡಿಸ್ತಾ ಇರಬೇಕು. ಅಂದರೆ ಸ್ವಲ್ಪ ಹಸಿ ವಾಸನೆ ಹೋಗುತ್ತೆ, ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಕರೆದಂಗೆ ಆಗುತ್ತೆ. ಆ ಥರ ಇದ್ದರೆ ಸೂಸಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಬೆಂಗಳೂರು ಕಡೆಯವರು ಅಥವಾ ಕಲಬುರಗಿ ಜಿಲ್ಲೆ ಬಿಟ್ಟು ಬೇರೆ ಕಡೆ ಇದ್ದರೆ ಇದನ್ನು ಖಂಡಿತವಾಗಲೂ ಟ್ರೈ ಮಾಡಬೇಕು. ಯಾಕಂದರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತ ಹೇಳೋಕ್ಕಾಗಲ್ಲ, ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾವು ಮೊದಲೇ ಹುರಿದಿಟ್ಟಿರೋಂಥ ಶೇಂಗಾ ಬೀಜನ ಹಾಕಿದ್ದೀವಿ. ನಿಮ್ಮಲ್ಲಿ ಹಸಿ ಶೇಂಗಾನ ಹಾಕ್ತಾ ಇರ್ಬೇಕಂತಂದರೆ ಎಣ್ಣೆಯಲ್ಲಿ, ಅಂದರೆ ಈರುಳ್ಳಿ ಹಾಕೋದಕ್ಕಿಂತ ಮೊದಲೇ ಶೇಂಗಾನ ಹಾಕಿಬಿಟ್ಟು ಬಾಡಿಸ್ಬೇಕು. ಅದು ತುಂಬ ಚೆನ್ನಾಗಿ ಕರೆದುಕೊಳ್ಳುತ್ತೆ ಎಣ್ಣೆಯಲ್ಲಿ. ಇವಾಗ ಮುಂದೆ ಟೊಮೆಟೊವನ್ನು ಹಾಕೋಣ. ಟೊಮೆಟೊ ಕೂಡ ಹಾಗೇನೆ, ಟೊಮೆಟೊ ಹಸಿ ಇರಬಾರ್ದು, ಅದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದ್ಕೊಳ್ಬೇಕು. ಅಂದರೆ ನಾವು ಟೊಮೆಟೊ ಪಲ್ಯ ಮಾಡಬೇಕಂತಂದ್ರೆ ಹೆಂಗೆ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ತೀವಲ್ವ ಆ ಥರ ಆಗಬೇಕು. ಒಂದೆರಡು ಹಸಿಮೆಣಸಿನ್ಕಾಯಿನ ಉಳಿದಿತ್ತು, ಅದನ್ನು ಕೂಡ ಹಾಕಿದ್ದಾರೆ. ಆ್ಯಕ್ಚುಲಿ ಈ ಅಡುಗೆ ಮಾಡ್ತಿರೋದು ನಮ್ಮ ಅತ್ತೆ, ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ, ಎಲ್ಲರೂ ಸೇರಿ ಮಾಡ್ತಾ ಇರೋದು. ಕರಿಬೇವಿನ ಸೊಪ್ಪನ್ನು ಹಾಕಿದ್ದೀವಿ. ಇವಾಗ ಕರಿಬೇವಿನ ಸೊಪ್ಪು ಕೂಡ ಅಷ್ಟೇ ಎಣ್ಣೆಯಲ್ಲಿ ಸ್ವಲ್ಪ ಹುರಿದಂಗೆ ಆಗಬೇಕು. ಅದು ನಿಮ್ಗೆ ಗೊತ್ತೇ ಇರುತ್ತೆ, ಒಗ್ಗರಣೆಯಲ್ಲಿ ಕರಿಬೇವಿನ ಸೊಪ್ಪು ಇಲ್ಲ ಅಂದರೆ ಏನೂ ಚೆನ್ನಾಗಿರಲ್ಲ. ಕರಿಬೇವಿನ ಸೊಪ್ಪಿಂದೇ ಪ್ರಥಮ ಪಾತ್ರ ಅಂತ ಹೇಳಬೇಕು, ಹಾಗೆ ಇದೆ. ಚೆನ್ನಾಗಿ ಕಲಿಸೋಣ. ಇದಕ್ಕೆ ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಮೆಣಸಿನ್ಕಾಯಿ ಕರೆಕ್ಟಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಅಷ್ಟೇ ಸಾಫ್ಟಾಗಿ ಬರುತ್ತೆ ಕೂಡ. ಚೆನ್ನಾಗಿ ಕಲಿಸೋಣ. ಇದಕ್ಕೆ ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕು ಆಗೋವರೆಗೂ. ಇದ್ರ ಕೆಲಸ ಇದೇನೆ, ಕೈ ಆಡಿಸ್ತಾ ಇರಬೇಕು, ಹಿಂಗೆ ಬಾಡಿಸ್ತಾ ಇರಬೇಕು. ಆಮೇಲೆ ಅರಿಶಿನ ಪುಡಿ ಹಾಕಬೇಕು. ಕೊತ್ತಂಬರಿ ಸೊಪ್ಪು ಹಾಕಿದ್ದಾರೆ. ಕೊತ್ತಂಬರಿ ಸೊಪ್ಪನ್ನ ಕೊನೆಯಲ್ಲಿ ಕೂಡ ಹಾಕ್ಕೊಳ್ಬೋದು. ನಮ್ಮ ಮನೆಯಲ್ಲಿ ಒಂದು ಸ್ವಲ್ಪ ಹಿಂಗೆ ಎಲ್ಲನೂ ಎಣ್ಣೆಯಲ್ಲಿ ಬಾಡಿಸ್ಬಿಟ್ಟು ಆಮೇಲೆ ಮಂಡಾಳನ್ನ ಕಲಿಸ್ಬಿಡ್ತಾರೆ. ಹೇಳ್ತೀನಿ ಮುಂದೆ. ಇದಕ್ಕೆ ಅರಿಶಿನ ಹಾಕಬೇಕು. ಅರಿಶಿನ ಸ್ವಲ್ಪ ಹೆಚ್ಚಿರಬೇಕು ಇದಕ್ಕೆ, ಯಾಕಂದರೆ ಮಂಡಾಳಿಗೆ ಒಂದು ಸ್ವಲ್ಪ ಅರಿಶಿನ ಇಡುತ್ತೆ. ಅದು ಕಲರ್ ತುಂಬ ಚೆನ್ನಾಗಿದ್ರೇ ಟೇಸ್ಟ್ ಚೆನ್ನಾಗಿ ಬರೋದು. ಇವಾಗ ಮಂಡಾಳನ್ನ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ನೀರಿನಲ್ಲೇ ನೆನೆಸಿ ಹಿಂಡಿಬಿಟ್ಟು ತೆಗೆದು ಇಟ್ಬಿಡೋದು ಪಕ್ಕದಲ್ಲಿ. ಮೊದಲು ಇದನ್ನು ಮಂಡಾಳು ಕಲಸಿನ ಕಡೆಗೆ ಇಟ್ಟುಬಿಟ್ಟೇ ಮಿಕ್ಕಿರೋದೆಲ್ಲ ತರಕಾರಿ ಹೆಚ್ಕೊಂಡಿದ್ರೆ ಆಯಿತು. ಕೊನೆಯಲ್ಲಿ ಹುರುಗಡಲೆ ಹಿಟ್ಟನ್ನು ಸೇರಿಸ್ಬೇಕು. ಇದಕ್ಕೆ ಹುರುಗಡಲೆ ಹಿಟ್ಟು ಸೇರಿಸ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ಅಂದರೆ ಒಗ್ಗರಣೆನ ಎಲ್ಲ ಕಡೆ ಅಂಟ್ಕೊಳ್ಬೇಕು. ಇದಕ್ಕೆ ಚೆನ್ನಾಗಿ ಬೆಂದ್ಕೊಳ್ಬೇಕು. ಒಗ್ಗರಣೆ ಎಲ್ಲ ಕಡೆನೂ ಬರಬೇಕು. ಮಂಡಾಳೆಲ್ಲನೂ ಬೆರೆತ್ಕೊಳ್ಬೇಕು. ಅದರಲ್ಲಿ ಒಗ್ಗರಣೆನಲ್ಲಿ ಚೆನ್ನಾಗಿ ಕಲಿಸ್ಬೇಕು. ಫ್ರೆಂಡ್ಸ್, ವಿಡಿಯೋ ಹೇಗೆ ಬರ್ತಾಯಿದೆ ಅಂತ ಕಮೆಂಟ್ ಮಾಡಿ. ಹೇಗಿದೆ ವಿಡಿಯೋ, ನನ್ನ ವಿಡಿಯೋ ಹೇಗೆ ಬರ್ತಾಯಿದೆ, ನಿಮ್ಗೆ ಇಷ್ಟ ಆಯಿತು, ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಯಾವ ಊರಿಂದ ನೋಡ್ತಾ ಇದ್ದೀರಾ ಅಂತಲೂ ಕಮೆಂಟ್ ಮಾಡಿ. ಕಮೆಂಟ್ಸ್ ಏನೂ ಆಗ್ತಾಯಿಲ್ಲ. ಸರ್ವ್ ಮಾಡೋಣ. ಇವಾಗ ಹೇಗಿದೆ ಅಂತೇಳಿ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಬೇಕು ನೀವು. ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್, ಎಷ್ಟು ಕಲರ್ಫುಲ್ಲಾಗಿದೆ. ಇದ್ರ ಜೊತೆ ಮೊಸರು ಬಜ್ಜಿ ತುಂಬ ಒಳ್ಳೆ ಕಾಂಬಿನೇಷನ್ ಇದೆ. ಪ್ಲೇನ್ ಮೊಸರು ಕೂಡ ಹಾಕ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ.